ಸಿಗ್ಮಾ ಮೇಲ್ ಈ ಎಮೋಷನಲ್ ಆಟಗಳಿಗೆಲ್ಲ ಟೈಮ್ ಕೊಡಲ್ಲ. ಒಂದು ಸಂಬಂಧ ಒಬ್ಬರ ಮೇಲೊಬ್ಬರಿಗಿರೋ ನಂಬಿಕೆ, ಕೊಡೋ ಗೌರವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಈ ಸಿಗ್ಮಾ ಮೇಲ್ಸ್ ಒಂದು ಹುಡುಗಿ ಜೊತೆ ಸಂಬಂಧ ಬೆಳೆಸೋ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿರ್ತಾರೆ. ಆವರೇಜ್ ಮೇಲ್ಸ್ಗಿಂತ ಇವರಿಗೆ ಒಂಟಿ ತೋಳಗಳು ಅಂತಾನೂ ಕರೀತಾರೆ. ಈ ಒಂಟಿ ತೋಳಗಳು ರಿವೆಂಜ್ ತಗೊಂಡೇ ತಗೋತಾರೆ ಅವರ ನಂಬಿಕೆಗೆ ದ್ರೋಹ ಬಗ್ದಾಗ. ಆದ್ರಿಂದ ಇವ್ರಿಗೆ ಗೊತ್ತು ಈ ಮೈಂಡ್ ಗೇಮ್ಸ್ ಎಲ್ಲ ಎಷ್ಟು ಫ್ರಸ್ಟ್ರೇಟಿಂಗ್ ಅಂತ. ಇದು ಕೂಡ ಗೊತ್ತು ಅವರಿಂದ ತುಂಬಾ ಜನ ಹುಡುಗರು ಜೇಬ್ ಖಾಲಿ ಮಾಡ್ಕೊಂಡು ಬೀದಿಗೆ ಬಂದಿದ್ದಾರೆ ಅನ್ನೋದು ಕೂಡ. ಹಾಗಾಗಿ ಇವರು ಹುಡುಗಿಯರಿಗೆ ಕೈಗೊಂಬೆ ಆಗಲ್ಲ. ಕೆಲವು ಹೆಣ್ಮಕ್ಳು ನನ್ನ ಪಡ್ಕೊಳ್ಳೋದು ಕಷ್ಟ, ನನ್ನ ಅಟೆನ್ಷನ್ ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಿರ್ತಾರಲ್ಲ, ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಅದಕ್ಕಿಂತ ಹೆಚ್ಚಾಗೇ ಇರುತ್ತೆ. ಅದರಲ್ಲಿ ಕೆಲವೊಂದು ಎಂಡ್ ಆಗ್ತವೆ ಯಾವಾಗ ಹುಡುಗರಿಗೆ ಹಾರ್ಟ್ ಬ್ರೇಕ್ ಆದಾಗ. ಹಾಗಿದ್ರೆ ಒಬ್ಬ ಸಿಗ್ಮಾ ಮೇಲ್ ಇಂಥ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ? ಸಿಗ್ಮಾ ಮೇಲ್ ಮೊದಲು ಮಾಡೋ ಕೆಲ್ಸನೇ ಅಂಥ ಹುಡುಗಿರ್ನ ಡಸ್ಟ್ಬಿನ್ನಿಗೆ ಹಾಕೋದು. ಬಟ್ ನೀವ್ ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಅವನು ರಿವೆಂಜ್ ತಗೋಬೇಕು ಅನ್ಕೊಂಡ್ರೆ ತಾಳ್ಮೆಯಿಂದ ಕಾಯ್ತಾನೆ. ಅವನ ಸರದಿ ಬಂದಾಗ ಅವಳು ಎಕ್ಸ್ಪೆಕ್ಟು ಮಾಡೋಕ್ಕಾಗದೇ ಇರೋ ರೇಂಜ್ಗೆ ವಾಪಸ್ ಕೊಡ್ತಾನೆ. ಹಾಗಿದ್ರೆ ಸಿಗ್ಮಾ ಮೇಲ್ ಇಂಥ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದನ್ನ ಒಂದೊಂದಾಗೆ ನೋಡೋಣ. ನಂಬರ್ 1, ಡೋಂಟ್ ಅಕ್ಸೆಪ್ಟ್ ಹರ್ ಫ್ರೆಂಡ್ಶಿಪ್. ನನಗೆ ಈ ರಿಲೇಷನ್ಶಿಪ್ ಮೇಲೆಲ್ಲ ನಂಬಿಕೆನೇ ಇಲ್ಲ, ನಿನ್ ಮೇಲೆ ನನಗೆ ಆ ಥರ ಯಾವ ಭಾವನೆನೂ ಇಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗೇ ಇರೋಣ ಅಂತಾಳಲ್ಲ. ಈ ಹಳೆ ಟ್ರ್ಯಾಪಲ್ಲಿ ಬಿದ್ದು ಬಲಿಯಾಗಬೇಡಿ. ಈ ಟ್ರ್ಯಾಪ್ ಹೇಗೆ ವರ್ಕ್ ಆಗುತ್ತೆ ಅಂತಾನು ಹೇಳ್ತೀನಿ ಕೇಳಿ. ನೀವೊಂದು ಹುಡುಗಿ ಹತ್ರ ಹೋಗ್ತೀರ. ಹೋಗಿ ನಾನು ನಿನ್ನ ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತೀರ. ಅದಕ್ಕೆ ಅವಳು ಇಲ್ಲ, ನನಗೆ ನಿನ್ ಮೇಲೆ ಅಂಥ ಫೀಲಿಂಗ್ಸ್ ಎಲ್ಲ ಇಲ್ಲ ಅಂತಾಳೆ. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ. ಅವಳು ಇಷ್ಟಪಡೋ ಪರ್ಸನ್ ನೀವಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಫ್ರೆಂಡ್ಸ್ ಆಗಿರೋಣ ಅಂತ ಮಾತ್ರ ಹೇಳ್ತಾಳೆ. ಸಿಗ್ಮಾ ಮೇಲ್ಸ್ ಇಂಥ ಪ್ರಪೋಸಲ್ನ ಯಾವತ್ತಿಗೂ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವರನ್ನ ಕಟ್ಟಾಕೋಕೆ ಇದೊಂದು ಟ್ರಿಕ್ ಅಂತ. ಅವಳ ಮನ್ಸಲ್ಲಿರೋ ಒಂದು ದೊಡ್ಡ ಆಲೋಚನೆ ಏನಾಗಿರುತ್ತೆ ಅಂದ್ರೆ, ನಿಮ್ಮನ್ನ ಅವಳ ಫ್ರೆಂಡ್ ಆಗಿ ಮಾಡ್ಕೊಂಡ್ರೆ ನೀವು ಅವಳಿಗೆ ಕಮಿಟೆಡ್ ಆಗಿರ್ತೀರ. ಇವತ್ತು ಒಪ್ಕೋತಾಳೆ, ನಾಳೆ ಒಪ್ಕೋತಾಳೆ ಅಂತ ಅವ್ರ ಹಿಂದೆನೆ ಸುತ್ತಾ ಇರ್ತೀರ. ಇದು ಅವಳಿಗೆ ನಾನ್ ತುಂಬಾ ಸ್ಪೆಷಲ್, ಮೇಲಿಂದ ಉದ್ರಿರೋಳು ಅನ್ನೋ ಫೀಲಿಂಗ್ ಕೊಡುತ್ತೆ. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ? ಬೇರೆ ಹುಡುಗರ ಜೊತೆನೂ ಡೇಟಿಂಗ್ ಹೋಗೋಕೆ ಯಾವುದೇ ಅಡ್ಡಿ ಇಲ್ಲ ಅಂತ. ಬ್ರೋ, ಇದು ತುಂಬಾನೇ ಎಫೆಕ್ಟಿವ್ ಟ್ರಿಕ್. ಯಾರ ಜೊತೆನೂ ಕಮಿಟ್ ಆಗದೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಜನ ಯೂಸ್ ಮಾಡೋ ಟ್ರಿಕ್ ಇದು. ಬಟ್ ಸಿಗ್ಮಾ ಮೇಲ್ಸ್ ಹತ್ರ ಇಂಥ ಆಟಗಳೆಲ್ಲ ನಡೆಯಲ್ಲ. ಇಂಥ ಆಟನ ಅವರಿಗೆ ರಿವರ್ಸ್ ಮಾಡ್ತಾರೆ. ಅವಳಿಗೆ ಸ್ಪೆಷಲ್ ಫೀಲ್ ಬರೋದಕ್ಕೋಸ್ಕರ ಕಷ್ಟಪಡೋ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡಲ್ಲ. ಅದ್ರ ಬದಲಾಗಿ ಅವಳ ಟೈಮ್ನ ವೇಸ್ಟ್ ಮಾಡಿಸ್ತಾರೆ. ಅವಳು ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿ ಅವಳಿಗೆ ಬೇಕಾಗಿರೋ ಒಳ್ಳೆ ಫ್ರೆಂಡ್ ಆಗ್ತಾರೇನೋ ಅನ್ನೋ ಥರ ಅವಳನ್ನ ಕಾಯಿಸ್ತಾರೆ. ಎಲ್ಲ ಹುಡುಗರು ಮೊದಲು ಕಲಿಬೇಕಾಗಿರೋದು ಇದೇ ಪಾಠನ. ನಂಬರ್ 2, ನಾಟ್ ಲೆಟಿಂಗ್ ಥಿಂಗ್ಸ್ ಸ್ಲೈಡ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಳು ಹುಡುಗಿ ಬೇಕು ಅಂತಾನೆ 1 ಅವರ್ ಲೇಟಾಗಿ ಬರ್ತಿದ್ದಾಳೆ ಅಂದ್ರೆ ಏನರ್ಥ? ಬೇಕು ಅಂತಾನೆ ಅವಳು ಆನ್ ಟೈಮಿಗೆ ಬರಲ್ಲ. ಯಾಕಂದ್ರೆ ಅವಳು ಅನ್ಕೊಂಡಿರ್ತಾಳೆ, ನಾನ್ ಸ್ವೀಟ್ ಪ್ರಿನ್ಸಸ್ಸು, ನಾನ್ ಬರೋ ದಾರಿಗೆ ಕಾಯ್ತಾ ಕೂತ್ಕೊಳ್ಳೋ ಪರ್ಸನ್ ನೀನಾಗಿರ್ಬೇಕು ಅಂತ. ಇದು ಒಬ್ಬ ಪರ್ಸನ್ಗೆ ಡಿಸ್ರೆಸ್ಪೆಕ್ಟ್ ಅಂಡ್ ಅನ್ಫೇರ್. ಆದ್ರೆ ಅದೇ ಕೆಲ್ಸನ ನೀವೇನಾದ್ರೂ ಮಾಡಿದ್ರೆ ಅನ್ಕೊಳ್ಳಿ, ಕೋಪ ಮಾಡ್ಕೋತಾಳೆ. ಅವಳು ಮಾಡೋ ಅದೇ ಕೆಲ್ಸನ ನೀವೇನಾದ್ರೂ ಮಾಡಿದ್ರೆ ಅವ್ರಿಗಿಷ್ಟ ಆಗಲ್ಲ. ಅವ್ರು ನಮ್ ಜೊತೆ ರೂಡಾಗಿ ಬಿಹೇವ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ. ಆದ್ರೂ ಕೂಡ ನಾವವ್ರನ್ನ ರಾಣಿ ಥರ ನಡೆಸ್ಕೋಬೇಕಂತೆ. ಆದ್ರೆ ಸಿಗ್ಮಾ ಮೇಲ್ ಇದ್ರ ಮೇಲೆ ತುಂಬಾ ಗಮನ ಹರಿಸ್ತಾರೆ. ನೀವ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗದೇ ಇರೋಷ್ಟು. ಅವ್ರು ಮಾಡೋ ಕೆಲ್ಸಗಳಿಗೆ ಅವರನ್ನೇ ಹೊಣೆಗಾರನ್ನಾಗಿ ಮಾಡ್ತಾರೆ. ಈ ರೀತಿ ಆಟ ಆಡ್ಸೋಂಥ ಹುಡುಗಿರು ಅವ್ರ ಆಟದಿಂದ ಅವರೇ ತಪ್ಪಿಸ್ಕೋತಾರೆ ಅನ್ನೋದನ್ನ ಇವರು ತುಂಬಾ ಚೆನ್ನಾಗೇ ತಿಳ್ಕೊಂಡಿರ್ತಾರೆ. ತಪ್ಪಿಸ್ಕೊಂಡಿರ್ತಾರೆ ಕೂಡ. ಒಂದ್ ವೇಳೆ ಅವಳಾಡ್ತಿರೋ ಆಟದಿಂದ ನಾನವನನ್ನ ಕಳ್ಕೋಬಹುದು ಅನ್ನೋದು ಯಾವಾಗ ಅವಳಿಗೆ ಅರ್ಥ ಆಗುತ್ತೋ ಆಗ ಅವಳ ಆಟನ ನಿಲ್ಲಿಸ್ತಾಳೆ. ಅವಳು ಯಾವಾಗ್ಲೂ ಅದರಿಂದ ತಪ್ಪಿಸ್ಕೋತಿದ್ಲು ಅನ್ನೋ ಕಾರಣಕ್ಕೆ ಆಡ್ತಿದ್ಲು ಅಷ್ಟೇ. ಈ ಆಲ್ಫಾ ಮತ್ತೆ ಬೀಟಾ ಮೇಲ್ಸ್ ಇದಾರಲ್ಲ, ಆ ಥರ ಅಲ್ಲ. ಸಿಗ್ಮಾ ಮೇಲ್ಸ್ ಯಾರನ್ನೂ ಕ್ಷಮಿಸಲ್ಲ. ಯಾರೋ ಮಾಡಿರೋ ತಪ್ಪುಗಳಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ತುಂಬಾ ಜನ ಹುಡುಗರು ಅಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿನ
ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿರ್ತಾರೆ. ಅವಳು ಮಾಡೋ ತಪ್ಪುಗಳಿಗೆ ಅವಳನ್ನೇ ಹೊಣೆಗಾರನಾಗಿ ಮಾಡಿದ್ರೆ ಸಂಬಂಧ ಎಲ್ಲಿ ಕೊನೆ ಆಗ್ಬಿಡುತ್ತೋ ಅನ್ನೋ ಭಾವನೆಯಲ್ಲಿರ್ತಾರೆ. ಆದ್ರೆ ಇಂಥ ಆಟಗಳು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ಬೆಲೆ ಕೊಡ್ತಿಲ್ಲ ಅನ್ನೋದಕ್ಕೆ ಒಂದು ಕ್ಲಿಯರ್ ಸೈನ್. ಅಂಡ್ ಸಿಗ್ಮಾ ಮೇಲ್ಸ್‌ಗೆ ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ. ಇಂಥ ಚಿಕ್ಕ ಪುಟ್ಟ ವಿಷಯಗಳೇ ಫ್ಯೂಚರಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತವೆ ಅನ್ನೋದು. ಸೊ, ಅವಳು ಯಾವಾಗ್ಲೂ ಮ್ಯಾನಿಪ್ಯುಲೇಟಿವ್ ಆಗಿರ್ತಾಳೆ. ಅವಳು ಇಷ್ಟಪಟ್ಟಿರೋದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಯಾವ ಆಟ ಬೇಕಾದ್ರೂ ಆಡ್ತಾಳೆ. ಆದ್ರೆ ಸಿಗ್ಮಾ ಮೆನ್ ತಮ್ಮನ್ನ ಅವರು ಈ ರೀತಿ ಬಳಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಲ್ಲ. ನಂಬರ್ 3, ಅವಳನ್ನ ಸುತ್ತಾಡೋಕ್ ಬಿಡಿ. ಲೆಟ್ ಹರ್ ಹ್ಯಾಂಗ್ ಅರೌಂಡ್. ನೀವು ಅವಳ ಹಿಂದೆ ಹೋಗ್ತಿದ್ದೀರಾ ಅಂದ್ರೆ ಅವಳು ನಿಮ್ಮನ್ನ ದೂರ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನೀವು ಅವಳ ಹಿಂದೆ ಓಡೋದಕ್ಕೆ ಯಾವ ಲೆವೆಲ್ಲಿಗೆ ರೆಡಿ ಇದ್ದೀರಾ ಅನ್ನೋದನ್ನ ತಿಳ್ಕೋಬೇಕು ಅನ್ಕೋತಾಳೆ. ಹೇಗೆ ಅಂದ್ರೆ ಯಾವತ್ತೋ ಒಂದಿನ ನನ್ನ ಪ್ರೀತಿ ನಿನಗೆ ಸಿಗುತ್ತೆ ಅನ್ನೋ ಥರ ಮಾಡಿ ನಿಮ್ಮನ್ನ ಅವಳ ಹಿಂದೆ ಸುತ್ತೋ ಥರ ಮಾಡ್ಕೋತಾಳೆ. ಬಟ್ ಸಿಗ್ಮಾ ಮೆನ್ ಅವಳಾಡೋ ಆಟನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಅವಳ ಆಟನ ಅವಳಿಗೆ ರಿವರ್ಸ್ ಮಾಡ್ತಾರೆ. ಸಿಗ್ಮಾ ಮೇಲ್ಸ್ ಅವ್ರ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಅಂಡ್ ಅವರಿಡೋ ಒಂದೊಂದು ಹೆಜ್ಜೆಗೂ ತುಂಬಾ ಲೆಕ್ಕಾಚಾರ ಮಾಡ್ತಾರೆ. ನ್ಯಾಚುರಲಿ ತುಂಬಾ ಜನ ಹುಡುಗರು ಅವರು ಈ ಥರ ನಡೆಸ್ಕೋತಿರೋದನ್ನ ನೋಡಿ ಕೋಪ ಮಾಡ್ಕೋತಾರೆ. ಇನ್ನು ಕೆಲವರು ಎಮೋಷ್ನಲ್ ಆಗ್ತಾರೆ. ಬಟ್ ನಾಟ್ ಸಿಗ್ಮಾ ಮೆನ್. ಎಮೋಷನ್ಸ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಿಗ್ಮಾ ಮೆನ್ ರಾಕ್ ಸಾಲಿಡ್ ಆಗಿರ್ತಾರೆ. ಕೋಪದಿಂದ ಅವಳನ್ನ ಬ್ಲಾಕ್ ಮಾಡೋದು, ಕಾಂಟ್ಯಾಕ್ಟ್ ಡಿಲೀಟ್ ಮಾಡೋದ್ರ ಬದಲಾಗಿ ಅವಳಿಗೆ ಪಾಠ ಕಲಿಸೋಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾರೆ. ಅವಳು ಪಾಡಿಗೆ ಅವಳನ್ನ ಸುತ್ತೋಕ್ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವಳಾಡೋ ಆಟಗಳು ಏನೂ ಅಲ್ಲ, ಅದಕ್ಕೆ ಯಾವ ಅರ್ಥನೂ ಇಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ಅವಳು ಹಿಂದೆ ಹೋಗದೆ ಅವಳನ್ನ ಅವಳ ಪಾಡಿಗೆ ಬಿಟ್ಟು ಅವ್ರ ಜೀವನ ನಡೆಸೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಂಬರ್ 4, ರಿಫ್ಯೂಸ್ ಟು ಬಿ ಯೂಸ್ಡ್ ಆಸ್ ಎ ಕಾಲಪ್ ಗಾಯ್. ನಾನ್ ನಿಮ್ಗೊಂದು ಸೀಕ್ರೆಟ್ ಹೇಳ ಬ್ರೋ. ಅವಳು ನಿಮ್ ಜೊತೆ ರಿಲೇಶನ್ಶಿಪ್ಗಾಗ್ಲಿ ಡೇಟ್ಗಾಗ್ಲಿ ಬರೋಕೆ ರೆಡಿ ಇಲ್ಲ ಅಂದ್ರೂ ಕೂಡ ನಿಮ್ಮನ್ನ ಕೇವಲ ಕಾಲಪ್ ಗಾಯ್ ಆಗಿ ಯೂಸ್ ಮಾಡ್ಕೋತಾರೆ ಅನ್ನೋ ಸತ್ಯ ನಿಮಗ್ ಗೊತ್ತಾ? ನೀವು ಕೇಳಿದ ತಕ್ಷಣ ಅವಳು ಒಪ್ಕೋತಿಲ್ಲ ಅಂದ್ರೆ ಅವಳು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ಇದು ಶುದ್ಧ ಸುಳ್ಳು ಬ್ರೋ. ಅವ್ರು ಆ ಥರ ಹೇಳೋದಕ್ಕೆ ಕಾರಣ ಅವ್ರು ಅನ್ಕೊಂಡಿರ್ತಾರೆ ನೀವು ಅದಕ್ಕೆ ಯೋಗ್ಯರಲ್ಲ. ಅವಳಿಗೆ ತುಂಬಾನೇ ಆಪ್ಷನ್ಸ್ ಇದಾವೆ. ಆ ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇವನು ಒಬ್ಬ ಇರ್ಲಿ ಬಿಡು ಅಂತ ಅನ್ಕೋತಾರೆ. ಆದ್ರೆ ಅದು ನೀವ್ ಅನ್ಕೊಂಡಿರೋದ್ಕಿಂತಾನು ವರ್ಸ್ಟ್ ಆಗಿರುತ್ತೆ ಬ್ರೋ. ಅವ್ರಿಗೆ ಬೇಕಾಗಿರೋದೇನಂದ್ರೆ ಅವರಿಗೆ ಯಾವಾಗ ಹೆಲ್ಪ್ ಬೇಕಾಗಿರುತ್ತೆ, ನಿಮ್ಮ ಅವಶ್ಯಕತೆ ಯಾವಾಗಿರುತ್ತೋ ಆಗ ಕಾಲ್ ಮಾಡಿದ ತಕ್ಷಣ ಓಡ್ಬರೋ ಹುಡುಗರ ಲಿಸ್ಟಲ್ಲಿ ನೀವು ಇರಬೇಕು. ಅವಳಿಗೆ ಏನಾದ್ರೂ ಬೇಕಾದಾಗ ಎಲ್ಲಿಗಾದ್ರೂ ಡ್ರಾಪ್ ಮಾಡೋಕೆ, ಎಮರ್ಜೆನ್ಸಿ ಇದ್ದಾಗ 500 1000ನೋ ಫೋನ್ ಪೇ ಮಾಡಿಸ್ಕೊಳ್ಳೋದಕ್ಕೆ, ಒಟ್ನಲ್ಲಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾತ್ರ ನೋಡ್ತಿರ್ತಾಳೆ. ಬಟ್ ಸಿಗ್ಮಾ ಮೇಲ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ. ಯಾವತ್ತಿಗೂ ಇವರು ಕೇವಲ ಒಬ್ಳು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವ್ರ ದಾರಿನ ಬಿಟ್ಟೋಗೋ ವ್ಯಕ್ತಿ ಆಗಲ್ಲ. ಅವರನ್ನ ಯಾರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಆದ್ರಿಂದ ಅವರನ್ನ ಸತಾಯಿಸೋಂಥ ಹುಡುಗಿರಿಂದ ಅವ್ರ ಗಮನನ ವಾಪಸ್ ತಗೋಬೋದು ಕೂಡ. ಇದ್ರಿಂದ ಅವಳಿಗನ್ಸತ್ತೆ ಇಡೀ ಪ್ರಪಂಚದಲ್ಲಿ ನಾನೊಬ್ಳೇ ಅಲ್ಲ, ಇವನನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗತ್ತೆ ಅಂತ. ನಂಬರ್ 5, ಇಗ್ನೋರ್ ಹರ್ ಆಸ್ ಲೋನ್ ವಾಲ್ವ್ಸ್. ಸಿಗ್ಮಾ ಮೆನ್ಸ್ ಅವಳನ್ನ ಅತಿಯಾಗಿ ಇಗ್ನೋರ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅವಳನ್ನ ಮಿಸ್ ಮಾಡ್ಕೊಳ್ಳಲ್ಲ. ಅಂಡ್ ಅವಳು ಇಗ್ನೋರ್ ಮಾಡೋದ್ರಿಂದ ಅವನ ಜೀವನದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಇಂಡಿಪೆಂಡೆಂಟ್ ಅಂಡ್ ಸ್ವಾವಲಂಬಿಗಳಾಗಿರೋದ್ರಿಂದ ಬದುಕೋಕೆ ಇವರಿಗೆ ಸಂಬಂಧಗಳ ಅವಶ್ಯಕತೆ ಇರಲ್ಲ. ಇವರಿಗೆ ಒಂದು ಕನೆಕ್ಷನ್ ಫೀಲ್ ಆಗಿರೋದ್ರಿಂದ ರಿಲೇಶನ್ಶಿಪ್ ಬೆಳೆಸ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಅಲ್ಲಿ ಕನೆಕ್ಷನ್ನೇ ಇಲ್ಲ ಅಂದಮೇಲೆ ಇನ್ನು ಅಲ್ಲಿ ಮಿಸ್ ಮಾಡ್ಕೊಳ್ಳೋದೇನಿದೆ? ಸಿಗ್ಮಾ ಮೇಲ್ಸ್ ಪ್ರಯೋಜನನೇ ಇಲ್ಲದೆ ಇರೋ ಸಂಬಂಧನ ಯಾವತ್ತಿಗೂ ಅಕ್ಸೆಪ್ಟ್ ಮಾಡಲ್ಲ. ನಾನು ಗೆಲ್ಬೇಕು, ಬೇರೆಯವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಪ್ರಿನ್ಸಿಪಲ್ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಒಂದು ರಿಲೇಶನ್ಶಿಪ್ಪಿಂದ ನನಗೂ ಲಾಭ ಆಗಬೇಕು, ಅವಳಿಗೂ ಕೂಡ ಲಾಭ ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಇದಕ್ಕಿರೋ ಒಂದೇ ಒಂದು ದಾರಿ ಏನಂದ್ರೆ ಪ್ರತಿಯೊಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ಗೆ ರೆಸ್ಪೆಕ್ಟ್ ಕೊಡೋದು, ಟೈಮ್ ವೇಸ್ಟ್ ಮಾಡದೇ ಇರೋದು. ಸೊ ಒಬ್ಳು ಹುಡುಗಿ ಒಬ್ಬ ಸಿಗ್ಮಾ ಮೇಲ್ ಜೊತೆ ರಿಲೇಶನ್ಶಿಪ್ ಬೆಳೆಸ್ಬೇಕು ಅಂದ್ರೆ ಅವಳು ಚೈಲ್ಡಿಶ್ ಥರ ಆಡೋದನ್ನ ಬಿಟ್ಟು ಅಡಲ್ಟ್ ಥರ ಬಿಹೇವ್ ಮಾಡಬೇಕು. ಸಿಗ್ಮಾ ಮೆನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋ ಹುಡುಗಿರ್ನ ತುಂಬಾ ಇಷ್ಟಪಡ್ತಾರೆ. ಸೊ
ಹೆಣ್ಮಕ್ಳಿಗೆಲ್ಲ ಹೇಳೋದೇನಂದ್ರೆ, ನಿಮಗವನು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಡೈರೆಕ್ಟಾಗಿ ಹೇಳ್ಬಿಡಿ. ಅವ್ರ ಜೊತೆ ಆಟ ಆಡಿ ರಿಸ್ಕ್ ತಗೊಳ್ಳೋದ್ಕಿಂತ ಅವರನ್ನ ಆನ್ ದಿ ಸ್ಪಾಟ್ ರಿಜೆಕ್ಟ್ ಮಾಡೋದೇ ಉತ್ತಮ. ನಂಬರ್ 6. ಸಿಗ್ಮಾ ಮೆನ್ ಲಿವ್ ದೇರ್ ಲೈಫ್ ಆಸ್ ಲೋನ್ ವಾಲ್ವ್ಸ್. ಸಿಗ್ಮಾ ಮೆನ್ ಅವ್ರ ಜೀವನನ ನಿಯಂತ್ರಿಸೋ ಅವಕಾಶನ ಯಾರಿಗೂ ಕೊಡಲ್ಲ. ಯಾವಾಗ್ಲೂ ಕೂಡ ಅವ್ರ ಸಂತೋಷಕ್ಕೆ ಅವರೇ ಜವಾಬ್ದಾರಿಯಾಗಿರ್ತಾರೆ. ಯಾಕಂದ್ರೆ ಸಿಗ್ಮಾ ಮೆನ್ ಸ್ಟಾಯಿಕ್ ಆಗಿರ್ತಾರೆ. ಒಬ್ಬರ ಜೊತೆ ರಿಲೇಶನ್ಶಿಪ್ ಅಲ್ಲಿರೋದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನನ್ ಜೊತೆ ಆಟ ಆಡೋ ಅವಕಾಶನ ಅವ್ರಿಗೆ ಕೊಡಬಾರ್ದು ಅನ್ನೋದು ಕೂಡ ಗೊತ್ತಿರುತ್ತೆ. ಯಾಕಂದ್ರೆ ಅವರಿಗೆ ಸ್ಟಾಯಿಕ್ ನೇಚರ್ ಇರೋದ್ರಿಂದ. ಸಿಗ್ಮಾ ಮೇಲ್ಸ್ ಬ್ಯಾಡ್ ಸಿಚುಯೇಷನ್ ಇಂದ ಆಚೆ ಬರೋದಕ್ಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಅಂಡ್ ಬೇರೆಯವರಿಗೆ ಅವ್ರ ಜೀವನನ ನಡೆಸೋ ವಿಧಾನ ಆಗ್ಲಿ ಅಥವಾ ಅವರಿಗೆ ಸಂಬಂಧಪಟ್ಟಿರೋ ಯಾವುದೇ ವಿಷಯ ಆಗ್ಲಿ ಕಂಟ್ರೋಲ್ ಮಾಡೋ ಅವಕಾಶನ ಯಾರಿಗೂ ಕೊಡಲ್ಲ. ಸ್ಟಾಯಿಕ್ ಫಿಲಾಸಫರ್ ಆಗಿರೋ ಎಪಿಕ್ಟೇಟಸ್ ಹೇಳಿರೋ ಹಾಗೆ, ನಿಮ್ಗೆ ನಿಮ್ಮ ಮನ್ಸಿನ ಮೇಲೆ ಅಧಿಕಾರ ಇದೆಯಾ ಹೊರತು ಆಚೆ ನಡೆಯೋ ಘಟನೆಗಳ ಮೇಲಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಸ್ಟ್ರೆಂತ್ನ ಕಂಡ್ಕೋತೀರ. ದಿಸ್ ಇಸ್ ದ ಮೈಂಡ್ ಸೆಟ್ ಆಫ್ ಸಿಗ್ಮಾ ಮೆನ್. ಅವ್ರಿಗೆ ಗೊತ್ತು ನನ್ನ ಕೈಯಲ್ಲಿ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಅದು ಅವಳ ಚಾಯ್ಸ್. ಆದ್ರೆ ಅವಳ ಚಾಯ್ಸ್ ತನ್ನ ಜೀವನನ ಮಿತಿಗೊಳಿಸೋಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಅವಳೊಬ್ಳೇ ಅಲ್ಲ, ಆಚೆ ಇನ್ನೂ ತುಂಬಾ ಜನ ಹುಡುಗಿರಿದ್ದಾರೆ, ಬದುಕೋಕೆ ಪೂರ್ತಿ ಜೀವನಾನೇ ಇದೆ. ಸೊ ಇನ್ಮುಂದೆ ಅವನು ನನ್ನ ಕೇರ್ ಮಾಡಲ್ಲ ಅನ್ನೋದು ಅವಳಿಗೆ ಅರ್ಥ ಆಗೋ ಅಷ್ಟೊತ್ತಿಗೆ ಅದನ್ನ ಸರಿಪಡಿಸೋಕೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ನಂಬರ್ 7. ಅನ್ಪ್ಲಗ್ ಫ್ರಮ್ ಹರ್ ಗೇಮ್ ಅಂಡ್ ಸ್ಟಾಪ್ ಕೇರಿಂಗ್. ಸಿಗ್ಮಾ ಮೇಲ್ಸ್ ಆರ್ ಟಫ್ ನಟ್ಸ್. ಇವರನ್ನ ಮ್ಯಾನಿಪುಲೇಟ್ ಮಾಡಿ ಕೇರ್ ಮಾಡೋ ಥರ ಮಾಡೋಕ್ಕಾಗಲ್ಲ. ತುಂಬಾ ಜನ ಹುಡುಗಿರು ಈ ಥರ ಅನ್ಕೊಂಡು ಮಿಸ್ಟೇಕ್ ಮಾಡ್ತಿರ್ತಾರೆ. ನಾನು ಅವನನ್ನ ಸತಾಯಿಸಿದಷ್ಟು ಅವನು ನನ್ನನ್ನ ಇನ್ನೂ ಪ್ರೀತಿಸ್ತಾನೆ ಅಂತ. ಹೌದು, ಅದು ಬೇರೆ ಹುಡುಗರು, ಸಿಗ್ಮಾ ಮೇಲ್ಸ್ ಅಲ್ಲ. ಇದೆಲ್ಲ ಯಾಕೆ ಇವ್ರ ಹತ್ರ ವರ್ಕೌಟ್ ಆಗಲ್ಲ ಅಂತ ಗೊತ್ತಾ? ಯಾಕಂದ್ರೆ ಸಿಗ್ಮಾ ಮೇಲ್ಸ್ ಯಾರ ಜೊತೆನೂ ಓವರ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಬಟ್ ಸಿಗ್ಮಾ ಮೇಲ್ಸ್ ತುಂಬಾನೇ ನಿಯತ್ತಾಗಿರ್ತಾರೆ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋ ಅಂಥ ಹೆಣ್ಮಕ್ಳಿಗೆ ಜಾಸ್ತಿ ಕಮಿಟೆಡ್ ಆಗ್ತಾರೆ. ಆದ್ರೆ ಸತ್ಯ ಏನು ಅಂದ್ರೆ, ಆಟ ಆಡಿಸಿ ಸತಾಯಿಸಿ ಫೋರ್ಸ್ ಮಾಡೋ ಮೂಲಕ ಅವರು ನಿಮ್ಮನ್ನ ಕೇರ್ ಮಾಡೋ ಹಾಗೆ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ರ ಬದಲಾಗಿ ಅವ್ರು ಇನ್ನೂ ಕೇರ್ಲೆಸ್ ಮಾಡ್ತಾರೆ. ಅಂಡ್ ಲಾಸ್ಟ್, ನಂಬರ್ 8. ಡಂಪ್ ಹರ್. ಅವಳನ್ನ ಬಿಟ್ಬಿಡಿ. ಅಟ್ ದ ಎಂಡ್ ಆಫ್ ಇಟ್ ಆಲ್, ಒಂದಂತೂ ಶೂರಾಗಿ ಹೇಳ್ಬಿಡ್ತೀನಿ, ಸಿಗ್ಮಾ ಮೆನ್ ಅವರನ್ನ ತುಂಬಾ ಸತಾಯಿಸೋ ಹುಡುಗಿರ್ನ ಬಿಟ್ಬಿಡ್ತಾರೆ. ಒಂಥರ ಮಕ್ಕಳು ಕೈಯಲ್ಲಿರೋ ಟೊಮೆಟೊನ ಬೀಳ್ಸ್ಕೊತಾರಲ್ಲ, ಆ ಥರ ಅವ್ರ ಟೈಮ್ನ ಅಡಲ್ಟ್ಸ್ ಥರ ಬಿಹೇವ್ ಮಾಡೋ ಅಷ್ಟು ಕೂಡ ಮೆಚುರಿಟಿ ಇಲ್ಲದೆ ಇರೋ ಹುಡುಗಿರ್ ಮೇಲೆ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ಸಮಯದ ಬೆಲೆ ಏನು ಅನ್ನೋದು ಇವರಿಗೆ ಗೊತ್ತಿರೋದ್ರಿಂದ. ಅಂಥ ಹುಡುಗಿರ್ಗೋಸ್ಕರ ವೇಸ್ಟ್ ಮಾಡೋದಕ್ಕೆ ಅವ್ರ ಹತ್ರ ಟೈಮ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಆಚೆ ಇವ್ರಿಗಿಂತ ಬೆಟರ್ ಪರ್ಸನ್ಸ್ ಇದ್ದಾರೆ ಅಂತ. ಸೊ ಅದೇ ಟೈಮ್ನ ಅವ್ರಿಗೆ ಕೊಡ್ತಾನೆ. ಸಿಗ್ಮಾ ಮೇಲ್ಸ್ ಸೆಲ್ಫ್ ವ್ಯಾಲ್ಯೂ ಅನ್ನೋದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವ್ರ ಬೆಲೆನ ಅರ್ಥ ಮಾಡ್ಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡೋ ಅಂಥವ್ರನ್ನ ಮಾತ್ರ ಹುಡುಕ್ತಾರೆ. ಪಾಡ್ಕ್ಯಾಸ್ಟ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ನೆಕ್ಸ್ಟ್ ಪಾಡ್ಕ್ಯಾಸ್ಟ್ಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್.